ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ 11. ಎಡವಿ ಬೀಳುವಂತಾಗಿ ಆಸರೆಗಾಗಿ ಅವಳನ್ನೇ 2 ಕೈಗಳಿಂದ ಅಪ್ಪಿಬಿಟ್ಟನು. ಒಂದೇ ರಸಗಳಿಗೆಯಷ್ಟೇ ಮೃದುವಾದ ಹೂವಿನ ಮೂಟೆಯನ್ನು ಅಪ್ಪಿಕೊಂಡಂತಹ ಅನುಭವವಾಯಿತು ಅವನಿಗೆ. ಒಮ್ಮೆಲೆ ಅವನ ಮೈಯಲ್ಲಿ ವಿದ್ಯುತ್ ಸಂಚಾರವಾಗಿತ್ತು. ಅವನ ಬಲಿಷ್ಠವಾದ ಬಾಹುಗಳು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿತ್ತು. ನಿಮ್ಮ ತಂದೆ ತಾಯಿ ಮುಂದೆ ಹೇಳೋ ಧೈರ್ಯ ನಿಮಗೆ ಇಲ್ಲ ಅಲ್ವಾ? ಅದಕ್ಕಾಗಿ ಹೇಳಿದೆ. ಅವನು ಜೋರಾಗಿ ನಕ್ಕ. ಯಾರೇ ಅದು? ತಾಯಿ ಕೇಳಿದಾಗ, ಮಾಯಾಳ ಕಸಿನ್. ಭಾನುವಾರ ಅವರ ಆಫೀಸಲ್ಲಿ ಯಾವುದೋ ಫಂಕ್ಷನ್ ಇದೆಯಂತೆ, ನನ್ನ ಇನ್ವೈಟ್ ಮಾಡಿದ್ಲು ಎಂದು ತಾಯಿಗೆ ಉತ್ತರಿಸಿದಳು ಅನಿ. ಯಶ್ ಬೇಕೆಂದೇ ತಂದೆ ತಾಯಿಯ ಮುಂದೆ ಅವನನ್ನು ಪರಿಚಯಿಸಲು ನಿನಗೆ ಧೈರ್ಯ ಇಲ್ಲ ಎಂದು ತನ್ನನ್ನು ಆಡಿ ನಕ್ಕಿದ್ದು ಅವಳಿಗೆ ಅವಮಾನವಾಗಿತ್ತು. ಒಂದು ವೇಳೆ ತಾನು ಅವನನ್ನು ಮನೆಗೆ ಕರೆದು ತಾಯಿಗೆ ಪರಿಚಯಿಸಿದರು. ಏನೆಂದು ಪರಿಚಯಿಸಬೇಕು? ತನ್ನ ಬಾಯ್ ಫ್ರೆಂಡ್ ಎಂದು ಪರಿಚಯ ಮಾಡಿಸಲು ಸಾಧ್ಯವೇ? ಅಂತಹ ಗೆಳೆತನ ಅವರಿಬ್ಬರ ಮಧ್ಯೆ ಇದುವರೆಗೂ ಏರ್ಪಟ್ಟಿಲ್ಲವಲ್ಲ. ಹಾಗೇನಾದರೂ ಹೇಳಿದರೆ ತಾಯಿ ತನ್ನನ್ನು ಸುಮ್ಮನೆ ಬಿಡುವರೆ? ಅವನು ಈಗಾಗಲೇ ಬೇರೊಬ್ಬಳ ಸೊತ್ತಾಗಿದ್ದರೆ? ಇದುವರೆಗೂ ಕಾಲೇಜು, ವಿದ್ಯಾಭ್ಯಾಸ, ತನ್ನ ಓದು, ಗೆಳತಿಯರೊಂದಿಗೆ ತಿರುಗಾಟ ಎಂದು ಕಾಲ ಕಳೆಯುತ್ತಿದ್ದಳು ಅನಿ. ಈಗ ಅವಳ ವಿದ್ಯಾಭ್ಯಾಸ ಮುಗಿದಿತ್ತು. ಕೆಲಸ ಸಿಕ್ಕಿರಲಿಲ್ಲ. ಎಲ್ಲಾದರೂ ಹೋಗೋಣವೆಂದರೆ ಗೆಳತಿಯರಿಬ್ಬರು ಅವರವರದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಒಬ್ಬಳಿಗೆ ಹೋಗಲು ಸಂಕೋಚವಾಗುತ್ತಿತ್ತು. ಆದ್ದರಿಂದ ನಾಡಿದ್ದು ಫಂಕ್ಷನ್ಗೆ ಹೋಗಬೇಕೆಂದುಕೊಂಡಿದ್ದಳು ಅನಿ. ಅವನು ಶ್ರೇಯಾಳನ್ನು ಕರೆದಿದ್ದಾನಾ? ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ದರೆ ಖಂಡಿತ ಅವಳೊಂದಿಗೆ ಬಂದೇ ಬರುತ್ತಾಳೆ. ಅಥವಾ ಯಶ್ಗೆ ಈಗಾಗಲೇ ಮದುವೆಯಾಗಿದ್ದರೆ, ಪತ್ನಿ ಇದ್ದರೆ ಅವಳು ಎಷ್ಟು ಸುಂದರವಾಗಿರಬಹುದು ಎಂದು ನೋಡುವ ಕುತೂಹಲವೂ ಇತ್ತು ಅನಿಗೆ. ಅಷ್ಟರಲ್ಲಿ ತಾಯಿಗೆ ರಮಾನಂದ ಅಂಕಲ್ನಿಂದ ಕರೆ ಬಂದಿತ್ತು. ಕರೆ ಬಂದ ತಕ್ಷಣವೇ ತಾಯಿ ರೂಮ್ ಸೇರಿಕೊಂಡು ಬಾಗಿಲು ಹಾಕಿಕೊಂಡಿದ್ದರು. ಅನಿ ಟಿವಿ ನೋಡುತ್ತಾ ಕಾಲ ಕಳೆಯುತ್ತಿದ್ದಳು. ಅವರು ಅರ್ಧ ಗಂಟೆ ಅವರೊಂದಿಗೆ ಸಂಭಾಷಣೆ ನಡೆಸಿದ ಬಳಿಕ ಮಗಳನ್ನು ಅರಸುತ್ತಾ ಬಂದಿದ್ದರು. ನೀನು ಈ ಭಾನುವಾರ ಎಲ್ಲಿಗೂ ಹೋಗಬೇಡ. ಈಗ ತಾನೇ ರಮಾನಂದ ಅಂಕಲ್ ನನಗೆ ಕಾಲ್ ಮಾಡಿದ್ದಾರೆ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಿನ್ನ ಕಂಡ್ರೆ ತುಂಬ ಇಷ್ಟ. ಕಳೆದ ಬಾರಿ ಅವರು ಬಂದಾಗ ನೀನಿಲ್ಲದೇ ಇದ್ದಿದ್ದು ಅವರಿಗೆ ತುಂಬ ಸಿಟ್ಟು ಬರಿಸಿತ್ತು. ಈ ಸಲ ಹಾಗೆ ಮಾಡಬೇಡ, ಮೊದಲೇ ಹೇಳಿದ್ದಾರೆ ಎಂದು ತಾಯಿ ಹೇಳಿದಾಗ ಅವಳಿಗೆ ನೆತ್ತಿಯಿಂದ ಉಂಗುಷ್ಟದವರೆಗೂ ಉರಿದು ಹೋಯಿತು. ಇಷ್ಟು ಹೊತ್ತು ಯಶ್ನ ಆಫೀಸ್ನ ಫಂಕ್ಷನ್ಗೆ ಹೋಗುವುದೋ ಬೇಡವೋ ಎಂದು ಇಬ್ಬದಿಯ ಮನಸ್ಸಿನಲ್ಲಿದ್ದಳು ಅನಿ. ಈಗ ತಾಯಿಗೆ ದೃಢವಾಗಿ ಹೇಳಿದಳು, ಅಮ್ಮ, ನಾನು ಮಾಯಾಳ ಕಸಿನ್ ಆಫೀಸ್ನಲ್ಲಿ ಫಂಕ್ಷನ್ಗೆ ಬರ್ತೀನಿ ಅಂತ ಮಾತು ಕೊಟ್ಟಾಯಿತು. ಅವರು ವೆಹಿಕಲ್ ಕಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಹೀಗೆ ಮನೆಯೊಳಗಿದ್ರೆ ಮನೆಯೊಳಗೆ ಐಕ್ಯವಾಗಿ ಹೋಗಬೇಕಷ್ಟೇ. ಹೊರಗೆ ಫಂಕ್ಷನ್ಗಳಿಗೆ ಹೋಗಿ ಹಾಗೆ ಒಂದು 4 ಜನರ ಜೊತೆ ಬೆರೆತರೆ ನಾನು ಕೂಡ ಸೋಷಲೈಸ್ ಆಗೋಕ್ಕೆ ಸಾಧ್ಯ ಆಗೋದು. ಆಮೇಲೆ ನನಗೆಲ್ಲಾದರೂ ಕೆಲಸ ಸಿಕ್ತು ಅಂದರೆ 4 ಜನರ ಜೊತೆ ಹೊಂದಿಕೊಂಡು ಕೆಲಸ ಮಾಡಿಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದು. ರಾಮಾನಂದ್ ಅಂಕಲ್ ನನಗೋಸ್ಕರ ಅಲ್ಲ, ನಿಂಗೋಸ್ಕರ ಬರ್ತಾ ಇರೋದು. ನಿಂಗೆ ಮೊದಲೇ ಗೊತ್ತಲ್ಲ ನನಗೆ ಅವರ ತಲೆ ಕಂಡ್ರೆ ಆಗಲ್ಲ ಅಂತ. ಮತ್ತ್ಯಾಕೆ ನನ್ನ ಬಲವಂತ ಮಾಡ್ತೀಯಾ? ನಾಡಿದ್ದು ಭಾನುವಾರ ನಾನು ಮನೆಯಲ್ಲಿ ಇರಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಆ ವಿಚಾರಕ್ಕೆ ನೀನು ನನ್ನ ತಲೆ ತಿನ್ನೋದು ಬೇಡ. ತಾಯಿಯ ಮುಂದೆ ಎಂದು ತುಂಬ ನಿಷ್ಠುರವಾಗಿಯೇ ಮಾತಾಡಿದ್ದಳು ಅನಿ. ಅವಳು ಇದುವರೆಗೂ ಎಂದು ತಾಯಿಯ ಮುಂದೆ ಈ ರೀತಿ ಮಾತೇ ಆಡುತ್ತಿರಲಿಲ್ಲ. ತುಂಬ ಮೆದು ಸ್ವಭಾವದವಳು. ಈ ರೀತಿ ಮಾತಾಡಿದಾಗ ಮಮತಾ ಅವರು ಅವಾಕ್ಕಾಗಿ ಮಗಳನ್ನೇ ನೋಡುತ್ತಿದ್ದರು. ಏನು ಹೇಳ್ತೀಯೇ ನೀನು? ನಾವು ಇವತ್ತು 3 ಹೊತ್ತು ಊಟ ಮಾಡ್ತೀವಿ, ಇಷ್ಟು ಆರಾಮವಾಗಿ ಜೀವನ ಮಾಡ್ತೀವಿ ಅಂದರೆ ಅದೆಲ್ಲ ರಮಾನಂದ್ ಅಂಕಲ್ ಅವರ ಕೃಪೆಯಿಂದಾಗಿ. ಅವರು ನಮಗಿಷ್ಟು ಮಾಡಿದ್ದಾರೆ. ಅವರನ್ನು ನಾವು ದೇವರ ಥರ ನೋಡಬೇಕು. ಅದರ ಬದಲಾಗಿ ಅವರ ಬಗ್ಗೆ ತುಚ್ಛವಾಗಿ ಮಾತಾಡ್ತೀಯಲ್ಲ. ನಿನ್ನಪ್ಪ ಕೊಟ್ಟ ದುಡ್ಡಲ್ಲಿ ನಿನ್ನ ಎಜುಕೇಷನ್ ಮಾಡಿಸೋಕೆ ಸಾಧ್ಯ ಆಗ್ತಿತ್ತು ಅಂದ್ಕೊಂಡಿದ್ದೀಯಾ? ಇಲ್ಲ ಕಣೆ. ನಿಮ್ಮಪ್ಪ ಅದ್ಯಾವಳನ್ನು ಕಟ್ಟಿಕೊಂಡ ಮೇಲೆ ನಿನ್ನ ಮತ್ತೆ ತಿರುಗಿ ಕೂಡ ನೋಡಿಲ್ಲ. ಒಂದು 10 ವರ್ಷ ತಿಂಗಳು ನಿಂಗೋಸ್ಕರ ದುಡ್ಡು ಕಳಿಸ್ತಾ ಇದ್ರು. ಆಮೇಲೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ದುಡ್ಡು ಕಳಿಸೋಕೆ ಶುರು ಮಾಡಿದರು. ಕೊನೆಗೆ ಅದು ನಿಂತೇ ಹೋಯಿತು. ಮಾತ್ರ ಅಲ್ಲ ಕಣೆ, ರಮಾನಂದ್ ಅಂಕಲ್ ಅವರು ನಿಂಗೋಸ್ಕರ ಒಂದು ಒಳ್ಳೆ ಸಂಬಂಧವನ್ನು ಹುಡುಕಿ ಇಟ್ಟಿದ್ದಾರಂತೆ. ಆ ಬಗ್ಗೆ ಮಾತಾಡೋಕೆ ಬರುವುದಾಗಿ ಇರಬಹುದು. ಹುಡುಗನನ್ನು ಕರ್ಕೊಂಡು ಬರುವಾಗ ನೀನು ಇಲ್ಲ ಅಂದರೆ ಅವರಿಗೆ ಮುಖಭಂಗ ಆಗಲ್ವಾ? ನೀನು ಆ ಫಂಕ್ಷನ್ಗೆ ಹೋಗೋದೇ ಬೇಡ. ಏನೂ ಆಗಲ್ಲ ಹೋಗದೇ ಇದ್ದರೆ. ಹೋಗಬೇಡ ಖಂಡಿತವಾಗಿ ಮಮತಾ ಹೇಳಿದಾಗ ಅನಿಯ ಆಸೆಯ ಬೆಲೂನ್ಗೆ ಮುಳ್ಳಿನಿಂದ ಚುಚ್ಚಿ ಒಡೆದಂತಾಯಿತು. ತಾಯಿಯ ಬಳಿ ವಾದ ಮಾಡಿ ಪ್ರಯೋಜನವಿಲ್ಲ. ಅವರು ತನ್ನನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲವಲ್ಲ. ಹಾಗೆಂದುಕೊಂಡು ತಾನು ಅವರ ಮಾತು ಮೀರಿ ಹೋದರೆ ತನ್ನ ಮುಂದಿನ ಭವಿಷ್ಯದ ಗತಿಯೇನು? ತಾಯಿ ಮತ್ತು ರಮಾನಂದ್ ಅಂಕಲ್ ಇಬ್ಬರ ಕೋಪಕ್ಕೆ ತುತ್ತಾಗಿ ಈ ಮನೆಯಲ್ಲಿ ಜೀವನ ಮಾಡಲು ಸಾಧ್ಯವೇ? ತನಗೊಂದು ಕೆಲಸವಾದರೂ ಸಿಕ್ಕಿದ್ದರೆ ತನ್ನದೇ ಸಂಪಾದನೆಯಲ್ಲಿ ಜೀವನ ಮಾಡಬಹುದಾಗಿತ್ತು. ನೆಮ್ಮದಿಯಾಗಿ ಇರಬಹುದಾಗಿತ್ತು. ಯಾರ ಹಂಗೂ ಇಲ್ಲದೆ ಜೀವನ ಮಾಡಬಹುದಾಗಿತ್ತು.
ಅಮ್ಮ, ಅವರು ಬರುವ ಹಾಗಿದ್ರೆ ಬೆಳಗಿನ ಹೊತ್ತು ಬರಲಿ, ಸಂಜೆ ನನಗೆ ಫಂಕ್ಷನ್ಗೆ ಹೋಗಬೇಕು ಎಂದು ಹೇಳುವಾಗ ತನ್ನ ಅಸಹಾಯಕ ಪರಿಸ್ಥಿತಿಗಾಗಿ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಹಿಂದೊಮ್ಮೆ ರಮಾನಂದ ಅಂಕಲ್ ಅವಳ ಮನೆಗೆ ಬಂದಿದ್ದರು. ಆಗ ಅನಿ ಡಿಗ್ರಿ ಓದುತ್ತಿದ್ದಳು. ಅವಳ ಜೊತೆ ಮಾತಾಡಲೆಂದು ಬಂದು ಅವಳ ಕೆನ್ನೆ ಹಿಂಡಿ ಅವಳ ಕೈ ಹಿಡಿದು ಎಳೆದು ತನ್ನತ್ತ ಸರಿಸಿಕೊಂಡಾಗ ಅವಳಿಗೆ ರೋಷ ಉಕ್ಕಿ ಬಂದಿತ್ತು. ದೂರ ಸರಿಯಲು ಯತ್ನಿಸಿದಾಗ ಅವಳ ಭುಜದ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡಾಗ ಅವಳಿಗೆ ಮೈಮೇಲೆ ಮುಳ್ಳು ಹರಿದಂತಾಗಿತ್ತು. ಅವರನ್ನು ಕಂಡ ರಾಗದವಳಿಗೆ ಅಷ್ಟು ಸಮೀಪದಲ್ಲಿ ಉಸಿರು ಕಟ್ಟಿದಂತಹ ಪರಿಸ್ಥಿತಿಯಲ್ಲಿದ್ದಳು ಅನಿ. ಮಮತಾ, ನಿನ್ನ ಮಗಳು ಅದೆಷ್ಟು ಮುದ್ದಾಗಿದ್ದಾಳೆ. ಇವಳನ್ನು ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಇವಳನ್ನು ಯಾಕೆ ಮನೆಯೊಳಗೆ ಇಟ್ಟು ಕೊಳೆಸ್ತಿ? ನೀನು ಬರ್ತಾ ಅವಳನ್ನು ಕರ್ಕೊಂಡು ಬಾ, ಸಿನಿಮಾ ಪಾರ್ಕ್ ಅಂತ ನನ್ನ ಜೊತೆ ಸುತ್ತಾಡಿದರೆ ಅವಳು ಸೋಷಿಯಲೈಸ್ ಆಗ್ತಾಳೆ ಎಂದವರು ಹೇಳಿದಾಗಲಂತೂ ಅವಳ ಮೈ ಮೇಲೆ ಬೊಬ್ಬೆಗಳು ಎದ್ದಂತಾಗಿತ್ತು. ಅವರು ನಗುನಗುತ್ತಾ ಮಾತಾಡಿದಾಗ ಅವಳಿಗೆ ತಾನು ಓದಿದ ಕತೆಗಳ, ನೋಡಿದ ಸಿನಿಮಾಗಳ ಖಳನಾಯಕರು ಕಣ್ಮುಂದೆ ಸುಳಿದು ಮಾಯವಾಗಿದ್ದರು. ಅಮ್ಮಂಗೆ ಅದೆಲ್ಲಿಂದ ಗಂಟು ಬಿತ್ತೋ ಈ ಹಂದಿ. ರಮಾನಂದ ಅಂಕಲ್ ತುಂಬ ದಪ್ಪಗಿದ್ದರು. ಅವರ ಹೊಟ್ಟೆ ಗುಡಾಣದಂತಿತ್ತು. ನಾನು ಯಾರ ಜೊತೆನೂ ಬರೋಲ್ಲ, ಎಲ್ಲೂ ಬರೋಲ್ಲ ಎಂದು ಎದ್ದು ನಿಂತು ಮೊಟಕಾಗಿ ಉತ್ತರಿಸಿದಾಗ ರಮಾನಂದ ಅಂಕಲ್ ನಕ್ಕಿದ್ದರು. ಮಮತಾ, ಶಿ ಹ್ಯಾಸ್ ಯುವರ್ ಟೆಂಪರ್ ಐಸೆ. ಅವಳು ನಿನ್ನ ಕೋಪವನ್ನು ಹೊಂದಿದ್ದಾಳೆ ಎಂದು ತಾಯಿಯ ಮುಖ ನೋಡಿ ಹೇಳಿದಾಗ ಅನಿಯ ಕಣ್ಣುಗಳು ಸಿಟ್ಟಿನಿಂದ ಕಿಡಿ ಕಾರುತ್ತಿದ್ದವು. ನಾನು ನಮ್ಮ ಅಮ್ಮನ ಹಾಗಲ್ಲ. ಅವಳಂತಹ ಕೀಳುಮಟ್ಟದ ಜೀವನ ಮಾಡೋಕೆ ನನ್ನಿಂದ ಸಾಧ್ಯವಿಲ್ಲ ಎಂದು ಗಟ್ಟಿಯಾಗಿ ಕಿರುಚಿ ಹೇಳಬೇಕೆಂದುಕೊಂಡಿದ್ದರು. ಮುಂದಾಗುವ ಪರಿಣಾಮವನ್ನು ನೆನೆಸಿಕೊಂಡು ಬಲವಂತದಿಂದ ತುಟಿಕಚ್ಚಿ ಬರುವ ಮಾತನ್ನು ತಡೆದುಕೊಂಡಿದ್ದಳು ಅನಿ. ಮಮತಾಗೂ ಅವರ ಮಾತು ಹಿಡಿಸಲಿಲ್ಲ. ಅವರು ನಸುನಕ್ಕು ಹೇಳಿದರು, ಹಾಗೇನಿಲ್ಲ, ಅವಳಿಗೆ ಬಂದಿರೋದು ಅವಳ ತಂದೆಯ ಟೆಂಪರ್ಮೆಂಟ್. ನಾನು ತುಂಬ ಸಬ್ಮಿಸಿವ್, ಅಂದರೆ ವಿಧೇಯಳು. ಹೌದಮ್ಮ, ನೀನು ತುಂಬ ಸಬ್ಮಿಸಿವ್. ರಮಾನಂದ ಅಂಕಲ್ ಹೇಳಿದ ಹಾಗೆ ಕುಣಿಯುವ ಆಟದ ಬೊಂಬೆ ಎಂದು ಹೇಳುವ ಮನಸ್ಸಾಗಿತ್ತು ಅನಿಗೆ. ಆದರೂ ಆಡಬೇಕಾದ ಮಾತನ್ನು ನುಂಗಿಕೊಂಡಳು ಅನಿ. ರಮಾನಂದ್ ಅವರು ಜೋರಾಗಿ ನಕ್ಕರು. ಅವರ ಮಾತು ನಗು ಅಸಹ್ಯ ಎನಿಸಿತು ಅವಳಿಗೆ. ಎದ್ದು ತನ್ನ ರೂಮ್ನತ್ತ ಹೋದಾಗ ಅವಳ ತಾಯಿ ಗದರಿದ್ದರು. ಇದೇನ ನಿಂಗೆ ಕಾಲೇಜಲ್ಲಿ ಹೇಳ್ಕೊಡೋದು? ಬಂದವರನ್ನು ಮಾತಾಡಿಸದೆ, ಅವರೇನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರಿಸದೆ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ನೋಡು, ತಾಯಿ ಅಸಮಾಧಾನದಿಂದ ಹೇಳಿದಾಗ ತಾಯಿಯನ್ನೊಮ್ಮೆ ದುರುಗುಟ್ಟಿ ನೋಡಿದಳು ಅನಿ. ಅವಳನ್ನು ಎದುರಿಸಲಾಗದೆ ಮೌನ ತಾಳಿದರು ಮಮತಾ. ಅವಳಿನ್ನೂ ಚಿಕ್ಕವಳು. ಮುಂದೆ ಅವಳನ್ನು ಹೇಗೆ ಬೇಕೋ ಹಾಗೆ ನಾನು ಟೇಮ್ ಮಾಡ್ತೀನಿ, ಅಂದರೆ ಪಳಗಿಸ್ತೀನಿ ಎಂದು ತನ್ನನ್ನು ಒಂದು ಬಗೆಯಾಗಿ ನೋಡಿ ರಮಾನಂದ ಅಂಕಲ್ ಹೇಳಿದಾಗ ಅನಿಗೆ ಅಸಹ್ಯ ಎನಿಸಿತ್ತು. ಅವಳು ರೂಮೊಳಗೆ ಹೋಗಿ ಬಿರುಸಾಗಿ ಬಾಗಿಲನ್ನು ಹಾಕಿಕೊಂಡು ತನ್ನ ಸಿಟ್ಟನ್ನು ಪ್ರದರ್ಶಿಸಿದ್ದಳು. ಅವಳಿಗೆ ಅವರು ತನ್ನನ್ನು ನೋಡಿದ್ದು ಹಿಡಿಸಿರಲಿಲ್ಲ. ಮೈ ತುಂಬ ಶಾಲು ಹೊದೆದುಕೊಳ್ಳಬೇಕೆನಿಸಿತ್ತು. ತನ್ನನ್ನು ಪಳಗಿಸೋಕೆ ನಾನೇನು ಸರ್ಕಸ್ನಲ್ಲಿರೋ ಪ್ರಾಣಿಯಲ್ಲ, ನೀವು ಸಾಕಿದ ನಾಯಿಯೂ ಅಲ್ಲ, ನಾನು ಒಬ್ಬ ಮನಸ್ಸು ಹೃದಯ ಇರುವ ಮನುಷ್ಯಳು ಎಂದು ಹೇಳುವ ಮನಸ್ಸಾಯಿತು. ಅವರಿಗೆ ಎದುರುತ್ತರ ಕೊಟ್ಟು ತಾಯಿಯ ಕೈಯಲ್ಲಿ ಅನ್ನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದೇ ಲೇಸು ಎಂದು ಸುಮ್ಮನಾಗಿದ್ದಳು ಅನಿ. ಹಳೆಯ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅವಳಿಗೆ ತಾನಂದುಕೊಂಡಂತೆ ಮಾಡಲಾಗುತ್ತಿಲ್ಲವಲ್ಲ. ರೋಷ ಉಕ್ಕಿ ಬಂದಿತ್ತು. ಈ ಭಾನುವಾರ ಅವರನ್ನು ಎದುರಿಸಬೇಕಲ್ಲ. ಈ ಮನೆಯಲ್ಲಿ ಅವರ ಹಂಗಿನಲ್ಲಿದ್ದರೆ ಇದೊಂದು ಥರ ಸಂಕಟ. ಇಂದು ತಾಯಿಯ ಮೇಲೆ ವಿಪರೀತವಾಗಿ ಸಿಟ್ಟು ಬಂದಿತ್ತು ಅನಿಗೆ. ಅಂದು ರಾತ್ರಿ ಊಟ ಮಾಡದೆ ಮಲಗಿ ಸಿಟ್ಟು ತೀರಿಸಿಕೊಂಡಿದ್ದಳು. ಮಮತಾ ಮಗಳನ್ನು ಊಟಕ್ಕೆ ಕರೆದು ಸುಸ್ತಾಗಿದ್ದರು. ಕೊನೆಗೆ ಒಂದು ಲೋಟ ಹಾಲಾದರೂ ಕುಡಿದು ಮಲಗು ಎಂದು ಹಾಲು ಬಿಸಿ ಮಾಡಿ ತಂದುಕೊಟ್ಟಿದ್ದರು ಮಮತಾ. ತಾಯಿಯ ಬಲವಂತಕ್ಕೆ ಹಾಲು ಕುಡಿದು ಮಲಗಿದ್ದಳು ಅನಿ. ನೋಡುತ್ತಿದ್ದಂತೆ ಆ ಭಾನುವಾರ ಬಂದೇ ಬಿಟ್ಟಿತ್ತು. ಅಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ತಾಯಿಗೆ ಒಂದು ಕರೆ ಬಂದಿತ್ತು. ತಾಯಿ ಆತುರವಾಗಿ ಸೆಲ್ಫೋನ್ ಪಿಕ್ ಮಾಡಿದಾಗಲೇ ಅದು ರಮಾನಂದ ಅಂಕಲ್ನ ಕರೆ ಎಂದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಅನಿಗೆ. ಇನ್ನು ಆ ಅನಿಷ್ಟ ಎಷ್ಟು ಹೊತ್ತಿಗೆ ವಕ್ಕರಿಸುತ್ತೋ ಎಂದು ತನಗೆ ತಾನೇ ಗೊಣಗಿಕೊಂಡಿದ್ದಳು ಅನಿ. ಅವಳು ಯೋಚಿಸುತ್ತಿದ್ದಾಗಲೇ ತಾಯಿ ಬಾಡಿದ ಮುಖ ಹೊತ್ತು ಬಂದು, ಇವತ್ತು ಅಂಕಲ್ಗೆ ಬರೋಕೆ ಸಾಧ್ಯ ಆಗ್ತಾ ಇಲ್ವಂತೆ. ಅವರ ಹೆಂಡತಿ ಮಗ ಅವರ ಜೊತೆ ಗಲಾಟೆ ಮಾಡ್ತಾ ಇದ್ದಾರಂತೆ. ಮುಂದಿನ ವಾರ ಬರ್ತೀನಿ ಅಂದರು. ಮಮತಾಳ ಮುಖದಲ್ಲಿ ವೇದನೆ ಕಾಣಿಸಿತು. ಅದಕ್ಕೆ ಕಾರಣ, ಇವರ ಜೊತೆ ತಮ್ಮ ಗಂಡ ಓಡಾಡುವುದನ್ನು ಅವರ ಮೊದಲ ಹೆಂಡತಿ ಮತ್ತು ಮಕ್ಕಳು ಸಹಿಸುತ್ತಿರಲಿಲ್ಲ. ಆ ವಿಚಾರವಾಗಿ ಇಂದು ಹೆಂಡತಿ ಮತ್ತು ಮಕ್ಕಳು ಗಲಾಟೆ ಮಾಡಿದ್ದರು. ಅದರ ಬಗ್ಗೆ ಹೇಳಿದ್ದರು ರಮಾಕಾಂತ್. ಪತಿ ಇನ್ನೊಂದು ಮದುವೆಯಾಗುವುದಿದ್ದರೆ ತಮಗೆ ಡೈವೋರ್ಸ್ ಕೊಡಬೇಕೆಂದು ಎಲ್ಲ ದುಡ್ಡು, ಆಸ್ತಿ ಪತ್ರಗಳು ಮತ್ತು ಐಶ್ವರ್ಯಗಳನ್ನು ತಮ್ಮ ಮತ್ತು ಮಕ್ಕಳಿಬ್ಬರ ಹೆಸರಿಗೆ ವರ್ಗಾಯಿಸಬೇಕೆಂದು ಅವರು 3 ಜನರು ಪಟ್ಟು ಹಿಡಿದು ಕುಳಿತಿದ್ದರು.
ಪತ್ನಿ ಮತ್ತು ತಮ್ಮ ಇಬ್ಬರು ಮಕ್ಕಳನ್ನು ಎದುರು ಹಾಕಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ ರಮಾನಂದ್ಗೆ. ತಾಯಿಯ ಮುಖ ಬಾಡಿದರೆ ಮಗಳ ಮುಖ ಈಗ ಅರಳಿತು. ಹಾಗಾದರೆ ನೀನಿವತ್ತು ಪಾರ್ಟಿಗೆ ಹೋಗೋ ಹಾಗಿದ್ರೆ ಹೋಗು. ತಾಯಿಯ ಪರ್ಮಿಷನ್ ಸಿಕ್ಕ ಬಳಿಕ ಉತ್ಸಾಹದಿಂದಲೇ ಊಟ ಮಾಡಿದಳು ಅನಿ. ಅವಳೀಗ ಫಂಕ್ಷನ್ಗೆ ಹೊರಡಲು ತಯಾರಿ ನಡೆಸತೊಡಗಿದಳು. 3 ಗಂಟೆ ಸುಮಾರಿಗೆ ಯಶ್ ಅವಳಿಗೆ ಕರೆ ಮಾಡಿ ವಿಚಾರಿಸಿದ್ದ. ಮೇಡಮ್, ನೀವು ರೆಡಿ ಆದರೆ ನಿಮ್ಮ ಮನೆ ಹತ್ರನೇ ಬಂದು ಪಿಕ್ ಮಾಡ್ತೀನಿ. ಆದರೆ ಅನಿ ಇನ್ನೂ ರೆಡಿ ಆಗಿರಲಿಲ್ಲ. ಇಲ್ಲ, ನಮ್ಮನೆಗೆ ಯಾರೋ ಗೆಸ್ಟ್ ಬರ್ತೀನಿ ಅಂದರು. ಹಾಗೆ ನಾನಿನ್ನೂ ಹೊರಟಿಲ್ಲ. ನಿಮ್ಮ ಕಾರ್ಡಲ್ಲಿರೋ ಅದೇ ಅಡ್ರೆಸ್ ತಾನೇ, ಆಟೋದಲ್ಲೇ ಬರ್ತೀನಿ. ನೀವು ನನಗೋಸ್ಕರ ವೆಯ್ಟ್ ಮಾಡೋದೇನೂ ಬೇಡ, ಉತ್ತರಿಸಿದಳು ಅವನಿ. ಓಕೆ, ನೀವು ಆರಾಮವಾಗಿ ಬನ್ನಿ, ಆಮೇಲೆ ಮೀಟ್ ಮಾಡೋಣ, ಬಾಯ್. ಯಶ್ ಮತ್ತು ಅವನ ಗೆಳೆಯ ಸೇರಿ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗಿರುವುದರಿಂದ ಅವನು ಸ್ವಲ್ಪ ಬ್ಯುಸಿ ಇದ್ದ. ಅವಳಿಗಾಗಿ ತುಂಬ ಹೊತ್ತು ಕಾಯಲು ಅವನಿಂದ ಸಾಧ್ಯವಿರಲಿಲ್ಲ. ಅವಳು ತುಂಬ ಆಸಕ್ತಿಯಿಂದ ಮೊನ್ನೆ ಗೆಳತಿಯ ಎಂಗೇಜ್ಮೆಂಟ್ಗೆ ಎಂದು ಖರೀದಿಸಿದ್ದ ಲ್ಯಾವೆಂಡರ್ ಬಣ್ಣದ ಸಾರಿ ಉಟ್ಟು ತುಂಬ ಮುತುವರ್ಜಿಯಿಂದ ಅಲಂಕರಿಸಿಕೊಂಡು ಹೊರಟು ರೆಡಿಯಾದಾಗ 4 ಗಂಟೆ ಕಳೆದಿತ್ತು. ಬಳಿಕ ಆಟೋ ಮಾಡಿಕೊಂಡು ಅವರ ಆಫೀಸ್ನ ಬಳಿ ತಲುಪಿದಾಗ ಸಂಜೆ 5:15 ಗಂಟೆ ಆಗಿತ್ತು. ಅದಾಗಲೇ ಸಂಜೆಗತ್ತಲು ಕವಿಯಲಾರಂಭಿಸಿತ್ತು. ಅನಿ ಅಳುಕುತ್ತಾ ಗೇಟನ್ನು ದಾಟಿ ಆಫೀಸ್ನ ಮುಂಬಾಗಿಲಿಗೆ ಬಂದಾಗ ಒಳಗಿನಿಂದ ಕಿವಿಗಟ ಚಿಕ್ಕುವ ಮ್ಯೂಸಿಕ್ ಕೇಳಿಸುತ್ತಿತ್ತು. ಅದಾಗಲೇ ಕೆಲವರು ಒಳಗೆ ಬಂದು ಕುಳಿತಿದ್ದರೆ ಇನ್ನು ಕೆಲವರು ಬರುತ್ತಿದ್ದರು. ಅನಿಯ ಎದೆ ಬಡಿದುಕೊಂಡಿತು. ಯಶ್ನ ಹೊರತಾಗಿ ಬೇರೆ ಯಾರನ್ನೂ ತನಗೆ ಪರಿಚಯವೇ ಇಲ್ಲ, ಎಲ್ಲರೂ ಅಪರಿಚಿತರೇ. ಹೀಗಿರುವಲ್ಲಿ ತುಂಬ ಜನ ಬಂದಿರುವಾಗ ತಾನು ಬರಬಾರದಾಗಿತ್ತು. ಅವಳ ಮೈ ಈಗ ಮೃದುವಾಗಿ ಕಂಪಿಸತೊಡಗಿತು. ತನ್ನ ಮೈಯಲ್ಲಿನ ಸಣ್ಣ ಕಂಪನದ ಅರಿವು ಅವಳಿಗಾಯಿತು. ಅನುಮಾನಿಸುತ್ತಾ ಅವಳು ನಿಂತಿದ್ದಾಗ ಒಳಗಿನಿಂದ ನಡು ವಯಸ್ಸಿನವರು ಹೊರಗೆ ಬಂದು ಸಿಗರೇಟನ್ನು ಹಚ್ಚಿಕೊಂಡರು. ಪ್ಲೀಸ್ ಒಳಗೆ ಹೋಗಿ, ಫಂಕ್ಷನ್ ಇನ್ನೂ ಶುರುವಾಗಿಲ್ಲ. ಒಳಗೆ ಆಗ್ತಾ ಇರೋ ಗಲಾಟೆಯಲ್ಲಿ ಆಟಂ ಬಾಂಬ್ ಹಾಕಿದ್ರೂ ಗೊತ್ತಾಗೋಲ್ಲ. ಆತ ಪಕ್ಕಕ್ಕೆ ಸರಿದು ನಿಂತು ಅವಳಿಗೆ ಒಳಗೆ ಹೋಗಲು ದಾರಿ ಮಾಡಿಕೊಟ್ಟರು. ಥ್ಯಾಂಕ್ಸ್. ಅನಿ ಮೆಲ್ಲನೆ ಅವರನ್ನು ದಾಟಿ ಒಳಗೆ ನಡೆದಳು. ಅಷ್ಟರಲ್ಲಿ ಯಾವುದೋ ಮಧುರವಾದ ಸಿನಿಮಾ ಹಾಡು ಕೇಳಿಸುತ್ತಿತ್ತು. ಹಾಡು ಕೇಳುತ್ತಾ ಮುಂದೆ ಹೆಜ್ಜೆ ಇಟ್ಟ ಅನಿ ಎದುರಿನಿಂದ ಕೈಯಲ್ಲಿ ಬಾಟಲನ್ನು ಹಿಡಿದು ಬಂದ ವ್ಯಕ್ತಿಯನ್ನು ನೋಡಲಿಲ್ಲ. ಅವಳನ್ನು ಆ ವ್ಯಕ್ತಿ ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದ ಅವಳನ್ನು ದಾಟಲು ಹೋಗಿ ಅವನ ಕೈಲಿದ್ದ ಬಾಟಲು ಕೆಳಗೆ ಬಿದ್ದು ಬಾಗಿಲ ಕೆಳಗೆ ಹಾಕಿದ್ದ ಕಾರ್ಪೆಟನ್ನು ಎಡವಿ ಬೀಳುವಂತಾಗಿ ಆಸರೆಗಾಗಿ ಅವಳನ್ನೇ 2 ಕೈಯಿಂದ ಅಪ್ಪಿ ಹಿಡಿದುಕೊಂಡಿದ್ದ. ಒಂದೇ ರಸಗಳಿಗೆಯಷ್ಟೇ ಮೃದುವಾದ ಹೂವಿನ ಮೂಟೆಯನ್ನು ಅಪ್ಪಿಕೊಂಡಂತಹ ಅನುಭವವಾಯಿತು ಆ ಯುವಕನಿಗೆ. ಒಮ್ಮೆಲೆ ಮೈಯಲ್ಲಿ ವಿದ್ಯುತ್ ಸಂಚಾರವಾಗಿತ್ತು. ಅವನ ಬಲಿಷ್ಠವಾದ ಬಾಹುಗಳು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿತ್ತು. ಬಯ್ಯೋಣವೆಂದರೆ ಬೇಕೆಂದೇ ಮಾಡಿದ್ದಲ್ಲ. ತೀರಾ ಅನಿರೀಕ್ಷಿತವಾಗಿ ಆಗಿಹೋದ ಘಟನೆ. ಯಾರಿರಬಹುದು? ಯುವಕನೋ ಅಥವಾ? ಮೈಯಲ್ಲಿ ನವಿರಾದ ಕಂಪನ ಉಂಟಾಗಿತ್ತು. ಅವನು ಬೆಚ್ಚಿ ಹಿಂದೆ ಸರಿದ. ಅವಳು ಹಿಂದೆ ಸರಿದಳು. ಯಾರೆಂದು ಇಬ್ಬರಿಗೂ ಗೊತ್ತಾಗಲಿಲ್ಲ. ಮುಖ ನೋಡಿಕೊಂಡರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.